ಹಾಯ್ ಹಲೋ ಸ್ನೇಹಿತರೆ, ನಮಸ್ಕಾರ. ವಿನಯ್ ಕಲ್ಲಳ್ವರಿಗೆ ಚಾನಲ್ಗೆ ಸ್ವಾಗತ. ಸೊ ಇವತ್ತು ನಾವು ವಿಡಿಯೋ ಏನಪ್ಪ ಅಂತಂದರೆ, ನಾವು ಇಲ್ಲೇ ಹಾವೇರಿ ಡಿಸ್ಟಿಕ್ ಹಿರೇಕೆರೂರು ತಾಲೂಕು ದುದಳ್ಳಿ ಗ್ರಾಮಕ್ಕೆ ನಾವು ಬಂದಿದ್ದೀವಿ. ಸೊ ಇವಾಗ ಏನಪ್ಪ ಅಂತಂದರೆ, ನಾವೇನು ಬಿಲ್ಡಿಂಗ್ ಏನು ಪ್ರಾಜೆಕ್ಟ್ ಮಾಡಿದ್ದೀವಲ್ಲ, ಈ ಬಿಲ್ಡಿಂಗ್ ಪ್ರಾಜೆಕ್ಟ್ ಮಾಡಿರೋದು ಇವರೇ, ಯಾರು ಅಣ್ಣಪ್ಪ ಮೇಸ್ತ್ರಿ ಅಂತ ಹೇಳ್ಬಿಟ್ಟು. ಮೇಸ್ತ್ರಿ ಮೀನ್ಸ್ ನಮ್ಮ ಉತ್ತರ ಕರ್ನಾಟಕ ಮೇಸ್ತ್ರಿ ಅಂತ ಬಿಲ್ಡಿಂಗ್ ಮಾಡಿರೋದು ಇವರೇ, ಬಿಲ್ಡಿಂಗ್ ಕಂಡಕ್ಟ್ ಮಾಡಿರೋದು ಇವರೇ. ಸೊ ಇವಾಗ ನೆಕ್ಸ್ಟ್ ನಾವು ಒಳಗಡೆ ಇಂಟೀರಿಯರ್ ಏನೇ ಮಾಡಿದ್ದೀವಿ ವೈಟ್ ವಾಶ್ ಬಿಲ್ಡಿಂಗಿಂದು ಪ್ರತಿಯೊಂದು ಸ್ಟೆಪ್ ಬೈ ಸ್ಟೆಪ್ ನಾವು ನಿಮ್ಗೆ ತೋರಿಸ್ತಾ ಇದ್ದೀವಿ. ಬನ್ನಿ ವಿಚಾರ. ಈ ವಿಡಿಯೋ ಬಂದ್ಬಿಟ್ಟು ಸ್ಟೇರ್ ಕೇಸ್, ಇದು ಫ್ರಂಟ್ ವ್ಯಾಲ್ಯೂಷನ್ ಇದೆಯಲ್ಲ, ಸ್ಟೇರ್ ಕೇಸ್ ಇದು ಆ್ಯಕ್ಚುಲಿ ಪೂರ್ತಿ ಲಪ್ಪ ಮಾಡಿರೋದು. ಲಪ್ಪ ಅಂದರೆ ಎಕ್ಸ್ಟೀರಿಯರ್ ಲಪ್ಪ ಹಾಕ್ಬೇಕು. ಏಷನಲ್ಲಿ ಏನಿದೆಯಲ್ಲ, ಏಷನಲ್ಲಿ ಎಕ್ಸ್ಟೀರಿಯರ್ ವಾಲ್ಕೇರ್ ಇದೆಯಲ್ಲ, ನಾವು ಸೊ ಈ ಗೋಡೆಗಳಿಗೆ ಏನಿದೆಯಲ್ಲ ಪ್ರತಿಯೊಂದು ಎಕ್ಸ್ಟೀರಿಯರ್ ವಾಲ್ಕೇರ್ ನಾವು ಇದು ಮಾಡಿರೋದು. ಸೊ ಒಳಗಡೆ ಹೋಗ್ಬಿಟ್ಟು ಹೊರಗಡೆ ಬರೋಣ ಬನ್ನಿ. ಇದು ಮೇನ್ ಆ್ಯಕ್ಚುಲಿ ಫ್ರಂಟ್ ಡೋರು. ಇವಾಗ ಏನು ಮಾಡಿದ್ವಿ, ಪ್ರತಿಯೊಂದು ವರ್ಕ್ ಏನಾಗಿದೆ ಅಂದರೆ ಬಿಲ್ಡಿಂಗಲ್ಲಿ ನಾವು ಫಸ್ಟ್ ಏನು ಮಾಡಿಬಿಟ್ಟಿದ್ವಿ, ವೈಟ್ ವಾಶ್ ಮಾಡಿರೋದು. ಆ್ಯಕ್ಚುಲಿ ಫಸ್ಟ್ ಸ್ಟೆಪ್ ಬಂದ್ಬಿಟ್ಟು ಕ್ಲೀನಿಂಗ್ ಮಾಡಬೇಕು. ಗೋಡೆದ ಕ್ಲೀನಿಂಗ್ ಮಾಡ್ಕೊಂಡ್ಬಿಟ್ಟು ನೆಕ್ಸ್ಟ್ ಆಮೇಲೆ ಏನು ಮಾಡಬೇಕು, 2 ಕೋಟ್ ಲಪ್ಪ ಹಾಕಬೇಕು. 1 ಕೋಟ್ ಆದಮೇಲೆ ಸ್ಟೆಪ್ ಬೈ ಸ್ಟೆಪ್ 2 ಕೋಟ್ ಹಾಕಬೇಕು. 2 ಕೋಟ್ ಆದಮೇಲೆ ಏನಾಗುತ್ತೆ, ಈ ಥರ ವಾಲ್ ಫಿನಿಶಿಂಗ್ ಬರುತ್ತೆ. ಈಗ ಫಿನಿಶಿಂಗ್ ಬಂದಾಗ ಏನು ಮಾಡಬೇಕು, ಸ್ಯಾಂಡಿಂಗ್ ಈಗ ಆಲ್ರೆಡಿ ಮಾಡಿದ್ದಾರೆ ನೋಡಿ. ಈ ಕೈಗೆ ಏನು ಹತ್ತುತ್ತಲ್ಲ, ಈ ಬಿಳಿ ಬಣ್ಣನೇ ಹೇಳುತ್ತೆ ಸ್ಯಾಂಡಿಂಗ್ ಆಗಿದೆ ಅಂತ. ನೆಕ್ಸ್ಟ್ ಇದ್ರ ಮೇಲೆ ಏನಾಗುತ್ತೆ ಅಂದ್ರೆ ವೈಟ್ ಪ್ರೈಮರ್ ಹೊಡಿಬೇಕು. ಏಷನಲ್ಲಿ ಇಂಟೀರಿಯರ್ ಪ್ರೈಮರ್ ಅಂತ ಬರುತ್ತೆ, ಅದನ್ನು ಹೊಡಿಬೇಕಾಗುತ್ತೆ. ಹಂಗೆ ಪ್ರತಿಯೊಂದು ಈ ವಾಲ್ಗಳು ಏನಿದೆಯಲ್ಲ ಪ್ರತಿಯೊಂದು ಫಿನಿಶಿಂಗ್ ಬಂದಿರುತ್ತೆ. ಈ ತರ ಏನು ಫಿನಿಶಿಂಗ್ ಬಂದಿರುತ್ತೆ ಎಲ್ಲ ನೋಡ್ಕೊತಾ ಇದೆ. ಹಾಗೆ ಪೂರ್ತಿ ಇದೆಲ್ಲ ಬಂದಿರೋದು ಬಿಲ್ಡಿಂಗ್. ಸೊ ಈ ವಾಲ್ ಬಂದ್ಬಿಟ್ಟು ಇದು ಅಷ್ಟೇ ಡಬಲ್ ಕೋಟ್ ಆಗಿರೋದು. ಫಿನಿಶಿಂಗ್ ಮಾತ್ರ ಅಲ್ಟ್ರಾ ಫಿನಿಶಿಂಗ್ ಬಂದಿದೆ ಡಬಲ್ ಕೋಟ್ ಅಲ್ಲಿ. ಓಕೆನಾ, ಏಷ್ಯನ್ ಪುಟ್ಟಿನ ನಾವು ಮಾಡಿರೋದು ಬಿಲ್ಡಿಂಗಿಗೆ. ಪ್ರತಿಯೊಂದು ಮಾಡಿರೋದು ಏಷ್ಯನ್ ವಾಲ್ಕೇರ್ ಪುಟ್ಟಿ. ಓಕೆ, ಸ್ಯಾಂಡಿಂಗ್ ಪ್ರೈಮರ್ ಯೂಸ್ ಮಾಡಿರೋದು ಏಷ್ಯನ್ ಪಟ್ಟಿದೆ. ಸೊ ಈಗ ಈ ಕಡೆ ಬನ್ನಿ, ಈ ಕಡೆ ರೂಮಲ್ಲಿ ಏನಿದೆಯಲ್ಲ ಈ ಪೂರ್ತಿ ಪಟ್ಟಿ ಆಗಿದೆ, 2 ಕೋಟಿ ಪುಟ್ಟಿ ಆಗಿದೆ. ಸೊ ಫಿನಿಶಿಂಗ್ ಮಾತ್ರ ತುಂಬಾ ಚೆನ್ನಾಗಿದೆ. ಓಕೆ, ಆಮೇಲೆ ಇದೆ ಬಂದ್ಬಿಟ್ಟು ಕಿಚನ್, ಮೇನ್ ಬಂದ್ಬಿಟ್ಟು ಕಿಚನ್ ಇರುತ್ತೆ. ಈ ಕಿಚನ್ ಅಲ್ಲಿ ಏನಿದೆ ಇಲ್ಲಿ 2 ಕೋಟ್ ಆಗಿದೆ. ನಾವು ಮಾಡಿರೋ ಪ್ರತಿಯೊಂದು 2 ಕೋಟ್ ಆಗಿರೋದು ನಾವು ತೋರಿಸ್ತಾ ಇರೋದಿಲ್ಲ. ಸೊ ನೆಕ್ಸ್ಟ್ ಬಂದ್ಬಿಟ್ಟು ಇದು ಬಾತ್ರೂಮ್ ಟಾಯ್ಲೆಟ್ ಎಲ್ಲ ಬಂದ್ಬಿಟ್ಟು ಈ ಕಡೆ ರೂಮಲ್ಲಿ ಏನಿಲ್ಲ, ಬಾತ್ರೂಮ್ ಟಾಯ್ಲೆಟ್ಸ್ ಏನೋ ಅಪ್ಲೈ ಮಾಡಿರೋದಿಲ್ಲ ಪ್ರತಿಯೊಂದು. ಇಲ್ಲಿ ಗೊತ್ತಾಗುತ್ತೆ ನಿಮ್ಗೆ ಯಾವ ಥರ ಫಿನಿಶಿಂಗ್ ಬಂದಿದೆ ಅಂತಂದ್ರೆ ವಾಲ್ಗಳು. ಇಲ್ಲಿ ನಿಮ್ಗೆ ಗೊತ್ತಾಗುತ್ತೆ ಟೋಟಲಿ ಫಿನಿಶಿಂಗ್, ಅಲ್ಟ್ರಾ ಫಿನಿಶಿಂಗ್ ಬಂದಿದೆ. ಒನ್ ಟೈಮ್ ನೋಡ್ಬಿಡಿ, ಫಿನಿಶಿಂಗ್ ಚೆನ್ನಾಗಿ ಬಂದಿದೆ ಫಿನಿಶಿಂಗ್. ಓಕೆನಾ, ನೆಕ್ಸ್ಟ್ ಏನಿದೆಯಲ್ಲ ಇದು ಸ್ಟೋರ್ ರೂಮ್ ಅಂತ ಒಂದು ಎಕ್ಸ್ಟ್ರಾ ಮಾಡ್ಕೊಂಡಿದ್ದಾರೆ ಮನೆಯವರು. ಆಕ್ಚುಲಿ ಇದು ಸ್ಟೋರ್ ರೂಮ್ ಅಂತ ಒಂದು ಇಟ್ಕೊಂಡಿದ್ದಾರೆ. ಇದು ಹಿಂದ್ಗಡೆ ಲಾಸ್ಟ್ ವ್ಯಾಲ್ಯೂಷನ್ ಇರುತ್ತೆ. ಹಾಗೆ ನಿಮಗೆ ಮೇಲ್ಗಡೆ ಒಂದು ಟಾಪ್ ಫಸ್ಟ್ ಫ್ಲೋರ್ ಏನಿದೆ ನಾನು ತೋರಿಸ್ತೀನಿ. ಹಾಗೆ ಬರಬೇಕು. ಫಸ್ಟ್ ಫ್ಲೋರ್ ಅಲ್ಲಿ ಏನೇನು ವರ್ಕ್ ಮಾಡಿದ್ದಾರೆ, ಏನೇನು ಸಲ ಅಂತ ನೋಡ್ಕೊಂಡು ಬಿಡೋಣ. ಈಗ ಸೆಕೆಂಡ್ ಫ್ಲೋರಿಗೆ ಹೋಗಿ ನೋಡೋಣ ಏನೇನು ವರ್ಕ್ ಆಗಿದೆ ಅಂತ ಬನ್ನಿ ನೋಡೋಣ. ಏನೇನು ವರ್ಕ್ ಆಗಿದೆ, ಇಲ್ಲಿ ಕೂಡ 2 ಕೋಟ್ ಲಪ್ಪ ಆಗಿದೆ, ಸ್ಟ್ಯಾಂಡಿಂಗ್ ಆಗಿದೆ. ಸೊ ಈ ವಾಲ್ಗೇನು ಸ್ಟೇರ್ ಕೇಸ್ ಇದೆಯಲ್ಲ, ಈ ಸ್ಟೇರ್ ಕೇಸ್ಗೆ ನಾವು ಎಕ್ಸ್ಟೀರಿಯರ್ ವಾಲ್ಕೇರ್ ಅವಾಗಲೇ ಹೇಳಿದಲ್ಲ, ಈ ಸ್ಟೇರ್ ಕೇಸ್ಗೆ ವಾಲ್ಕೇರ್ ಎಕ್ಸ್ಟೀರಿಯರ್ ವಾಲ್ಕೇರ್ ಪುಟ್ಟಿನೇ ನಾವು ಮಾಡಿರೋದು. ಯಾವುದು ಏಷ್ಯನಲ್ಲಿ ಎಕ್ಸ್ಟೀರಿಯರ್ ವಾಲ್ಕೇರ್ ಅಂತ ಬರುತ್ತಲ್ಲ ಅದನ್ನೇ ನಾವು ಯೂಸ್ ಮಾಡಿರೋದು. ಇದು ಆ್ಯಕ್ಚುಲಿ. ಆಮೇಲೆ ವಿಂಡೋಸ್ಗಳು ಮೇನ್ ಪಾಯಿಂಟ್ ಅಂದರೆ ವಿಂಡೋಸ್. ಈ ವಿಂಡೋಸ್ ಗ್ರಿಲ್ಸ್ ಏನಿದಾವಲ್ಲ, ವಿಂಡೋಸ್ ಗ್ರಿಲ್ಸ್ ಕ್ಲೀನಾಗಿ ವಾಶ್ ಮಾಡಿ ಆಲ್ರೆಡಿ ನಾವು ರೆಡ್ ಆಕ್ಸೈಡ್ ಹೊಡೆದಿರೋದು. ರೆಡ್ ಆಕ್ಸೈಡ್ ಆಲ್ರೆಡಿ ಅಪ್ಲೈ ಮಾಡಿದ್ದೀವಿ. ಏನಪ್ಪ ಅಂತಂದ್ರೆ ಮೊನ್ನೆ ಸ್ಯಾಂಡಿಂಗ್ ಮಾಡಿದ್ರಲ್ಲ, ಆ ಸ್ಯಾಂಡಿಂಗ್ ಡಸ್ಟ್ ಬಂದ್ಬಿಟ್ಟು ಇದ್ರ ಮೇಲೆ ಕೂತಿದೆ, ಹಾಗಾಗಿ ಆ ಥರ ಕಾಣಿಸ್ತಾ ಇದೆ. ಸೊ ಇದೆಲ್ಲ 2 ಕೋಟ್ ಆಗಿರೋದು, ಇದೆಲ್ಲ ಪುಟ್ಟಿರೋದು 2 ಕೋಟ್ ಪುಟ್ಟಿ ಆಗಿರೋದು. ಮೇಲ್ಗಡೆ ಆಂಗ್ಲರ್ ಪಟ್ಟಿ ಏನು ಕಾಣ್ತಿದೆಯಲ್ಲ ತಗಡು ಮೇಲ್ಗಡೆ, ಅದಕ್ಕೂ ಕೂಡ ಆಯಿಲ್ ಪೇಂಟ್ ನಾವು ಅಪ್ಲೈ ಮಾಡಿದ್ದೀವಿ. ಇದು ಕಿಚನ್, ಮೇಲ್ಗಡೆ ಇದು ಕಿಚನ್. ಸೊ ಹಿಂದ್ಗಡೆ ಬಂದ್ಬಿಟ್ಟು ಒಂದು ವರಾಂಡ ಇದೆ. ಈ ವರಾಂಡದಲ್ಲಿ ಬಾತ್ರೂಮ್ ಚಿಕ್ಕದಾಗಿ ಮಾಡ್ಕೊಂಡಿದ್ದಾರೆ. ಸೊ ಇದು ಇಷ್ಟು ಬಿಲ್ಡಿಂಗ್ದ ಒಂದು ಪ್ರೊಸೀಜರ್ ಫ್ರೆಂಡ್ಸ್ ನಾವು ಮಾಡಿರೋದು. ಆಮೇಲೆ ಏನದಪ್ಪ ಅಂದರೆ ಪೂರ್ತಿ ಬಿಲ್ಡಿಂಗು ಪ್ರೈಮರ್ ಅಪ್ಲೈ ಮಾಡಿದ್ದೀವಿ. ಹೊರಗಡೆ ಪ್ರತಿಯೊಂದು ಪ್ರೈಮರ್ ಅಪ್ಲೈ ಮಾಡಿಬಿಟ್ಟು ಈಗ ಆಲ್ರೆಡಿ ವೈಟ್ ವಾಶ್ ಆಗಿದೆ ಆಲ್ರೆಡಿ ಬಿಲ್ಡಿಂಗು. ಸೊ ಇದೇ ನಾನು ನಿಮಗೆ ತೋರಿಸ್ಬೇಕಾಗಿರೋದು ಒಂದು ಪ್ರಾಜೆಕ್ಟ್, ಚಿಕ್ಕದಾಗಿ ಪ್ರಾಜೆಕ್ಟ್ ಆಗಿದೆ. ನೆಕ್ಸ್ಟ್ ಏನಪ್ಪ ಕಲರ್ ಮಾಡಬೇಕಿದೆ ಬಿಲ್ಡಿಂಗ್. ಕಲರ್ ಆದಮೇಲೆ ಇನ್ನೊಂದ್ಸರಿ ನಾನು ನಿಮ್ಮ ಭೇಟಿಯಾಗಿ ನಮಗೆ ಇನ್ನೊಂದ್ಸರಿ ವಿಡಿಯೋ ಮುಖಾಂತರ ತೋರಿಸ್ತೀನಿ. ಸೊ ಅಲ್ಲಿವರೆಗೂ ನಿಮ್ಮ ಸಪೋರ್ಟ್ ಹೀಗೆ ಇರಲಿ ಅಂತ ಹೇಳ್ತೀವಿ. ಧನ್ಯವಾದಗಳು. ಥ್ಯಾಂಕ್ ಯು.